ಬಾಸು. ನಾವೆಲ್ಲರೂ 3 ಜನ ಸೇರ್ಕೊಂಡು ಪಾಠನ 3 ಪಾಠ ಮಾಡ್ಕೊಂಡವಿ. ಮೊದಲನೇದು ಪಾಠದ ಪರಿಚಯ ಹಾಗೂ ವರ್ಗ ಸಮೀಕರಣಗಳನ್ನ ಆದರ್ಶ ರೂಪದೊಳಗೆ ಹೆಂಗೆ ಬರೆಯೋದು ಅಂತ ಹೇಳಿ. ಇನ್ನೊಂದು ನನ್ನ ಸಹಪಾಠಿಯಾದಂಥ ಭೂಮಿಕಾ ಮಲ್ಲೂರ್ ಅವರು ವರ್ಗ ಸಮೀಕರಣಗಳನ್ನ ಅಪವರ್ತನ ವಿಧಾನದಿಂದ ಹೆಂಗೆ ಬಿಡಿಸ್ಬೇಕಂತಂದೇಳಿ ಹೇಳ್ತಾರೆ. ಆಮೇಲೆ ಇನ್ನೊಬ್ಬ ನನ್ನ ಸಹಪಾಠಿಯಾದಂಥ ಮಮತಾ ಬ್ಯಾಡ್ಗಿ ಅವರು ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ವರ್ಗ ಸಮೀಕರಣಗಳನ್ನು ನೋಡೋದಾದ್ರೆ ವರ್ಗ ಸಮೀಕರಣ ಅಂತಂದ್ರೆ ಏನು? ಯಾವ ಸಮೀಕರಣಗಳನ್ನು ನಾವು ax² + bx + c = 0 ಈ ಒಂದು ಆದರ್ಶ ರೂಪದೊಳಗೆ ವ್ಯಕ್ತಪಡಿಸ್ತೀವೋ ಆ ಒಂದು ಸಮೀಕರಣಗಳನ್ನ ವರ್ಗ ಸಮೀಕರಣಗಳು ಅಂತ ಕರಿತೇವೆ. ಈ ವರ್ಗ ಸಮೀಕರಣಗಳಿಗೆ ಯಾವಾಗಲೂ 2 ಮೂಲಗಳಿರ್ತವೆ. ವರ್ಗ ಸಮೀಕರಣದ ಮೂಲಗಳು 2. ಈ ವರ್ಗ ಸಮೀಕರಣಗಳನ್ನ ಬಿಡಿಸೋದ್ರ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಪ್ರಾಚೀನ ಭಾರತದ ಗಣಿತ ತಜ್ಞರಾದಂತಹ ಬ್ರಹ್ಮಗುಪ್ತರಾಗಿರ್ಬೋದು, ಆಮೇಲೆ ಶ್ರೀಧರಾಚಾರ್ಯರಾಗಿರ್ಬೋದು. ಇವರೆಲ್ಲ ವರ್ಗ ಸಮೀಕರಣಗಳನ್ನ ಹೆಂಗ್ ಬಿಡಿಸ್ಬೇಕು ಅಂತ ಹೇಳಿ ಅವ್ರದ್ದೇ ಆದಂತ ಒಂದು ಸೂತ್ರಗಳನ್ನ ನೀಡಿದಾರ. ಮೊದಲನೇದಾಗಿ ಆದರ್ಶ ರೂಪದೊಳಗೆ ಹೆಂಗ್ ಬರೆಯೋದು ಅಂತ ನೋಡೋಣ. ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಅಂತ ಹೇಳಿ ನಮ್ಗೆ ಗೊತ್ತೈತಿ. ಈ ax² + bx + c ಇದರೊಳಗ a b c ಗಳು ವಾಸ್ತವ ಸಂಖ್ಯೆಗಳಾಗಿದ್ದು 0ಗೆ ಸಮವಾಗಿರುವುದಿಲ್ಲ. ವಾಸ್ತವ ಸಂಖ್ಯೆಗಳಂದ್ರೆ ನಾವು ಮೊದಲನೇ ಅಧ್ಯಾಯದೊಳಗ ಅಧ್ಯಯನ ಮಾಡೇವಿ. ಅವು ಹೆಂಗಿರ್ತವು, ಅವನ್ನ ಯಾವ ತರ ಅದಾವ ಅಂತ ಹೇಳಿ ನೋಡಿದ್ದೀವಿ. ax² + bx + c = 0 ಈ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ a 0ಗೆ ಸಮವಲ್ಲ, a ≠ 0. ವರ್ಗ ಸಮೀಕರಣಗಳನ್ನ ಆದರ್ಶ ರೂಪದಲ್ಲಿ ಹೇಗೆ ಬಿಡಿಸೋದು ಅಂತ ಹೇಳೋಣ. ಈ ವರ್ಗ ಸಮೀಕರಣನ ಆದರ್ಶ ರೂಪದೊಳಗೆ ಬರೆಯೋಣ. ಆದರ್ಶ ರೂಪದೊಳಗೆ ಬರ್ಬಿದ್ದೀವಿ. ಇದ್ರೊಳಗೆ ax² ಇದನ್ನ ಆದರ್ಶ ರೂಪದೊಳಗೆ ಬಂದಾಗ ಅದ್ರ ಬೆಲೆ ಏನಾಗ್ತದೆ ಅಂತ ನೋಡೋಣ. ಇಲ್ಲೇ a ಅಂತಂದ್ರ 2 ax² + bx + c = 0 ಆ ಒಂದು ಆದರ್ಶ ರೂಪದಲ್ಲಿನ ವರ್ಗ ಸಮೀಕರಣವನ್ನ ಅದರ ಬೆಲೆಗಳನ್ನ ತುಂಬಿದ್ದೀವಿ. ಇನ್ನೊಂದು ಉದಾಹರಣೆ ನೋಡೋಣ. ವರ್ಗ ಸಮೀಕರಣಗಳನ್ನ ಆದರ್ಶ ರೂಪಕ್ಕೆ ತರಬಹುದು. ಈ ವರ್ಗ ಸಮೀಕರಣಗಳನ್ನ ಬಿಡಿಸಲಿಕ್ಕೆ ಶ್ರೀಧರಾಚಾರ್ಯರಾಗಿರ್ಬೋದು, ಬ್ರಹ್ಮಗುಪ್ತರಾಗಿರ್ಬೋದು, ಆವಾಗಲೇ ಹೇಳಿದ
ಹಾಕಲಾಗಿದೆ. ಮೊದಲನೇದಾಗಿ ಅಪವರ್ತನ ವಿಧಾನದಿಂದ ಈ ವರ್ಗ ಸಮೀಕರಣಗಳನ್ನು ಬಳಸೋದು ಹೇಗೆ ಅಂತ ಹೇಳಲಿಕ್ಕೆ ನನ್ನ ಸಹಪಾಠಿಯಾದಂತಹ ಭೂಮಿಕಾ ಮಧುರ್ ಅವರು ಬಂದು ವರ್ಗ ಸಮೀಕರಣಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸುವುದು ಹೇಗೆ ಅಂತ ಹೇಳ್ತಾರೆ. ಈಗ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಹೆಂಗೆ ಬರೆಯೋದಂತ ನೋಡ್ಕೊಂಡ್ರಿ. ಈಗ ಅಪವರ್ತನ ವಿಧಾನ x² + 7x + 12 0 ಅಂತ ಒಂದು ಸಮೀಕರಣ ಹಾಕೊಂಡಿರಿ. ಆ ಸಮೀಕರಣ ಈಗ ಅಪವರ್ತನ ವಿಧಾನದಿಂದ ಬಿಡಿಸ್ತೀವಿ. ಈ ಒಂದು ಎರಡು ಪದ ಗುಣಿಸಿದ್ರ 12 ಬರ್ಬೇಕಾ, ಅದ ಪದನ ಗುಣಿಸಿದ್ರ ಕಳೆದ್ರ 7 ಬರ್ಬೇಕಾ ಅಂತ ಪದ ತಗೊಂಡು x² 4 ಮೂರ್ಲೆ 12 4 3 ಕೂಡಿಸಿದ್ರೆ 7 x ಕಾಮನ್ ಹೊರಗೆ ತಗೊಂಡು x + 4 ಈ +3 ಐತಿ +3 ಹಂಗ ಬರ್ಕೊಂತೀನಿ. 4 ಮೂರ್ಲೆ 12 12 ಇದ್ದನ್ನ 4 ಅಂತ ಬರ್ಕೊಂತೀವಿ. x + 4 ಇಲ್ಲಿ ಐತಿ, x + 4 ಇಲ್ಲಿ ಐತಿ, ಒಂದು ಕಾಮನ್ ಹೊರ x + 4 ತಗೊಂಡು ಈ x ಇದ್ದಿದ್ದು x ಅಥವಾ ಈ +3 ಇಲ್ಲಿ +3 ಬರ್ತದೆ. +4 ಇದ್ದಿದ್ದು ಇದು -4 ಆಗ್ತೈತಿ, ಇದು +3 ಇದ್ದಿದ್ದು -3. x² + 7x + 12 0 ಸಮೀಕರಣನ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಮೂಲಗಳು x -4 x -3 ಬರ್ತವೆ. ಇನ್ನೊಂದು ಸಮೀಕರಣ ಬಿಡಿಸ್ತೀವಿ. x² - 3x - 10 0 ಅಂತ ತಗೊಂಡಿವಿ. ಗುಣಿಸಿದ್ರೆ 10 ಬರಬೇಕು ಮತ್ತು ಕೂಡಿಸಿದ್ರೆ ಕಳೆದ್ರೆ -3 ಬರಬೇಕು ಅಂತ ಸಂಖ್ಯೆ ತಗೊಂಡು 5 2 10 5ರಾಗ 2 3 ದೊಡ್ಡ ಸಂಖ್ಯೆ ಚಿಹ್ನೆ -5 3 -3 -3 x² - 5x + 2 -10 x ಕಾಮನ್ ಹೊರಗೆ ತಗೊಂಡು x ಕಾಮನ್ ಹೊರಗೆ ತಗೊಂಡು x + 5 ಮತ್ತು ಈ +2 ಇದ್ದಿದ್ದು +2 ಹಂಗ ಬರ್ಕೊಂತೀನಿ. ಮತ್ತು 5 2 10 10 ಇದ್ದಿದ್ದನ್ನ 5 ಅಂತ ಬರ್ಕೊಂತೀನಿ. x + 5 ಮತ್ತು x - 5 ಇದು x + 2 x + -5 ಇದ್ದಿದ್ದು +5 ಆಗ್ತೈತಿ, ಇದು +2 ಇದ್ದಿದ್ದು -2 ಆಗ್ತೈತಿ. x = -1 x² - 3x - 10 0 ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಮೂಲಗಳು x 5 x -2 ಬರ್ತವೆ. ಇನ್ನೊಂದು ಸಮೀಕರಣ x² + 7x + 10 0 ಅಂತ ಸಮೀಕರಣ ತಗೊಂಡ್ರೆ ಗುಣಿಸಿದ್ರೆ 10 ಆಗಬೇಕು, ಅದ ಸಂಖ್ಯೆನ ಕೂಡಿಸಿದ್ರೆ ಕಳೆದ್ರೆ 7 ಆಗಬೇಕು ಅಂತ ಸಂಖ್ಯೆ.
ಹೊರಗೆ ತಗೊಂಡು ಎಕ್ಸ್ ಪ್ಲಸ್ 5 ಈ ಪ್ಲಸ್ 2 ಇದ್ದಿದ್ದು ಈ ಪ್ಲಸ್ 2 ಹಂಗೆ ಇಲ್ಲ ಎಕ್ಸ್ 5 ಎರಡೇ 10 10 ಇದ್ದಿದ್ದನ್ನು ಎಕ್ಸ್ ಪ್ಲಸ್ 5 ಅಂತ ಎಕ್ಸ್ ಪ್ಲಸ್ 5 ಇಲ್ಲಿ ಐತಿ ಎಕ್ಸ್ ಪ್ಲಸ್ ಇಲ್ಲಿ ಐತಿ ಒಂದು ಕಾಮನ್ ಹೊರಗೆ ತಗೊಂಡು ಈ ಎಕ್ಸ್ ಪ್ಲಸ್ 2 ಇದು प्लस 5 इद्दिद्दिल्ले माइनस 5 x प्लस 2 इद्दिद्दिल्ले x इज इक्वल टू माइनस 2 x स्क्वायर प्लस 7x प्लस 10 इज इक्वल टू 0 ಈ ಸಮೀಕರಣನ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಮೂಲಗಳು x इज इक्वल टू माइनस 5 ಮತ್ತು x इज इक्वल टू माइनस 2 ಅಂತ ಬರ್ತವೆ ಈ ಸಮೀಕರಣ ಅಪವರ್ತನ ವಿಧಾನದಿಂದ ಹೇಗೆ ಬಿಡಿಸೋದಂತ ನೋಡ್ಕೊಂಡ್ವಿ ಮೂಲಗಳ ಸ್ವಭಾವ ಬಿಡಿಸೋದು ಹೆಂಗಂತ ನೋಡ್ತಾ ಇರ್ತಾರೆ ಫಸ್ಟೇದಾಗಿ ನನ್ನಿಬ್ಬರು ಸಹಪಾಠಿಗಳ ವರ್ಗ ಸಮೀಕರಣದ ಆದರ್ಶ ರೂಪ ಮತ್ತು ವರ್ಗ ಸಮೀಕರಣದ ಮೂಲಗಳನ್ನ ಹೆಂಗೆ ಕಂಡುಹಿಡಿಬೇಕು ಅಂತಂದು ನಿಮ್ಗೆ ತಿಳಿಸ್ಕೊಟ್ರು. ಈಗ ನಾನು ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಹೆಂಗಿರ್ತವು, ಅದಕ್ಕೆ ಶೋಧಕ ಯಾವುದು, ಧನಮೂಲ ಯಾವುದು, ಋಣಮೂಲ ಯಾವುದು, ಇದನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಫಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪ ಬರ್ಕೊಳ್ಳೋಣ. ವರ್ಗ ಸಮೀಕರಣ ಮೂಲಗಳನ್ನ ಕಂಡುಹಿಡಿಯಕ ಶ್ರೀಧರ್ ಆಚಾರ್ಯರು ನಮಗೆ ಒಂದು ಸೂತ್ರವನ್ನು ನೀಡಿದರು. ಆ ಸೂತ್ರ ಯಾವುದಂತ ನೋಡೋಣ. ಶ್ರೀಧರ್ ಆಚಾರ್ಯರ ಸೂತ್ರ ಇದೆ. x is equal to minus b plus r minus root b square minus 4ac divided by 2. ಇದು ನಮಗೆ ಶ್ರೀಧರ್ ಆಚಾರ್ಯ ಕೊಟ್ಟಂತ ಸೂತ್ರ. ಈ ಸೂತ್ರವನ್ನ ಈ ಸರಿ ನಮ್ಗೆ ಅಧ್ಯಯನಕ್ಕೆ ಇಟ್ಟಿಲ್ಲ, ಇದನ್ನ ತೆಗೆದು ಹಾಕ್ಯಾರ. ಇದನ್ನ ಬಳಸ್ಕೊಂಡು ಅವಾಗ ನಾವು ಲೆಕ್ಕ ಮಾಡ್ತೀವಿ. ಆಗ ಈಗ ವರ್ಗ ಸಮೀಕರಣದ ಶೋಧಕರ ಕಂಡು ಹಿಡಿಯುವಂತ ಸೂತ್ರ ನೋಡ. ಫಸ್ಟ್ ಇದ್ರಾಗ ಧನಮೂಲ ಮತ್ತು ಋಣಮೂಲ ಅನ್ನೋದು ಬರ್ತಾವು. ಫಸ್ಟ್ ವರ್ಗ ಸಮೀಕರಣದ ಧನಮೂಲ ನೋಡೋದಾದ್ರ ವರ್ಗ ಸಮೀಕರಣದ ಧನಮೂಲ ಯಾವುದಪ್ಪ ಅಂದ್ರೆ x is equal to minus b plus root b square minus 4ac divided by 2. ಅದೇ ರೀತಿ ಋಣಮೂಲ ನೋಡೋದಾದ್ರೆ ವರ್ಗ ಸಮೀಕರಣದ ಋಣಮೂಲ ಯಾವುದಂದ್ರೆ x is equal to minus b minus root b square minus 4ac divided by 2a. ಈ ರೀತಿ ನಾವು ವರ್ಗ ಸಮೀಕರಣದೊಳಗ ಧನ ಮತ್ತು ಋಣಮೂಲವನ್ನು ನೋಡ್ತೇವೆ. ನೆಕ್ಸ್ಟ್ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯುವ ಸೂತ್ರಗಳು. ವರ್ಗ ಸಮೀಕರಣದ ಶೋಧಕ minus 4ac. ಇದು ವರ್ಗ ಸಮೀಕರಣದ ಶೋಧಕ ಆಗಿದೆ.
ಈಗ ನಾವು ವರ್ಗ ಸಮೀಕರಣದ ಮೂಲಗಳ ಯಾವ 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 ಸ್ವಭಾವಗಳನ್ನು ಒಳಗೊಂಡಿರ್ತವೆ ಅನ್ನೋದು ನಾವು ನೋಡ್ತಾ ಬರೋಣ. ವರ್ಗ ಸಮೀಕರಣದ ಶೋಧಕ ಸಹಾಯದಿಂದ ನಾವು ಮೂಲಗಳ ಸ್ವಭಾವವನ್ನು ನೋಡ್ತೇವೆ. ವರ್ಗ ಸಮೀಕರಣದ ಶೋಧಕ ಏನಂದ್ರೆ b² ಮೈನಸ್ 4ac. ಇದು 0ಗೆ ಈ ಶೋಧಕದ ದೊಡ್ಡದಾದ್ರೆ ಯಾವ ರೀತಿ ಮೂಲಗಳು ಇರ್ತವು ಅಂದ್ರೆ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ. ನೆಕ್ಸ್ಟ್ b² ಮೈನಸ್ 4ac. ಇದು 0ಗೆ ಸಮವಾದರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ b² ಮೈನಸ್ 4ac 0ಕ್ಕಿಂತ ಚಿಕ್ಕದಾದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಈ ರೀತಿ ನಾವು ಮೂಲಗಳನ್ನು ನೋಡಬಹುದು. ಸಮೀಕರಣಗಳನ್ನು ಬಿಡಿಸಿದಾಗ ಬಂದಿರತಕ್ಕಂಥ ಮೂಲಗಳು ಯಾವ ರೀತಿ ಇರ್ತಾವ ಅಂತ ಈ ಒಂದು ಇದರಿಂದ ನಾವು ಕಂಡು ಹಿಡ್ಕೋಬಹುದು. ಈಗ ಇದ್ರ ಮೇಲೆ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಫಸ್ಟ್ ಇಲ್ಲೊಂದು ಸಮೀಕರಣ ಬರ್ಕೊಳ್ಳೋಣ. 2x² ಮೈನಸ್ 6x ಮೈನಸ್ 3. ಇಲ್ಲೇ ಒಂದು ಸಮೀಕರಣ ಇಸ್ ಈಕ್ವಲ್ ಟು 0. ಇಲ್ಲೇ ಒಂದು ಸಮೀಕರಣ ಇದೆ. ಇದರದ ಮೂಲಗಳನ್ನು ಕಂಡು ಹಿಡ್ಕೊಳ್ಳೋಣ ಅಥವಾ ಶೋಧಕ ಕಂಡು ಹಿಡಿಯುವ ಸೂತ್ರದಿಂದ ಶೋಧಕವನ್ನು ಕಂಡು ಹಿಡ್ಕೊಂಡು ಇದ್ರ ಮೂಲ ಯಾವ ರೀತಿ ಇರ್ತಾವ ಅಂತ ನೋಡ್ತಾ ಬರೋಣ. ಫಸ್ಟ್ ಇದ್ರ ಆದರ್ಶ ರೂಪ ಬರೆಯೋಣ. a² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಆಮೇಲೆ a ಬೆಲೆ ನೋಡೋಣ. a ಇಸ್ ಈಕ್ವಲ್ ಟು 2, b ಇಸ್ ಈಕ್ವಲ್ ಟು -6, c ಇಸ್ ಈಕ್ವಲ್ ಟು -3. ಆಯ್ತಾ? ವರ್ಗ ಸಮೀಕರಣದ ಶೋಧಕ ಯಾವುದಂದ್ರೆ b² ಮೈನಸ್ 4ac. ಈ ಸೂತ್ರಕ್ಕೆ ಇಲ್ಲಿರುವಂತ ಬೆಲೆಗಳನ್ನು ತುಂಬ್ತಾ ಬರೋಣ. ಫಸ್ಟ್ b² ಅಂದ್ರೆ ಏನೈತಿ? -6 ಮೈನಸ್ 6 ಸ್ಕ್ವೇರ್ ಮೈನಸ್ 4 ಆಸ್ ಇಟ್ ಇಸ್ ಬರೋಣ. a ಅಂದ್ರೆ 2, c ಅಂದ್ರೆ -3. ಈಗ ನೋಡ್ತಾ ಹೋಗೋಣ. 6ನ ವರ್ಗ ಮಾಡಿದ್ರೆ 36 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗತ್ತಿ. 36 ಮೈನಸ್ 4 8 8 3 24 36 ಮೈನಸ್ ಇಂಟು ಮೈನಸ್ ಪ್ಲಸ್ 36 ಮೈನಸ್ ಇಂಟು ಮೈನಸ್ ಪ್ಲಸ್ 4 8 8 3 24
4 8 8 3 24 ಇಸ್ ಈಕ್ವಲ್ ಟು 0. 36 24 ಸೇರಿಸಿದ್ರೆ 60 0ಗಿಂತ ದೊಡ್ಡದೈತಿ. ಈಗ ಮೂಲಗಳ ಸ್ವಭಾವನ ನೋಡೋದಾದ್ರೆ ಇದು 0ಗಿಂತ ದೊಡ್ಡದಿರುವುದರಿಂದ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಇದೇ ರೀತಿಯ ಇನ್ನೊಂದು ಲೆಕ್ಕ ಮಾಡೋಣ. ಇನ್ನೊಂದು ಸಮೀಕರಣ ಬರ್ಕೊಳ್ಳೋಣ. 3x² ಮೈನಸ್ 4√3x ಪ್ಲಸ್ 4. ಈಗ is equal to 0. ಈ ಸಮೀಕರಣದ ಆದರ್ಶ ರೂಪ ಫಸ್ಟ್ ax² plus bx plus c is equal to 0. ಫಸ್ಟ್ a ಬೆಲೆ b ಬೆಲೆ ಮತ್ತು c ಬೆಲೆಯನ್ನು ನೋಡ್ತಾ ಬರೋಣ. a is equal to 3, b is equal to minus 4√3, c is equal to 4. ವರ್ಗ ಸಮೀಕರಣದ ಶೋಧಕ b² minus 4ac is equal to 0. ಫಸ್ಟ್ ಈ ಸೂತ್ರಕ್ಕೆ ಬೆಲೆಗಳನ್ನು ಹುಡುಕ್ತಾ ಬರೋಣ. b ಅಂದ್ರೆ ಮೈನಸ್ 4√3 ಮೈನಸ್ 4√3 ಹೋಲ್ ಸ್ಕ್ವೇರ್ ಮೈನಸ್ 4. a ಅಂದ್ರೆ 3, c ಅಂದ್ರೆ 4. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. 4 ಇಂಟು 4 16 ಇಂಟು ಇದು ಈ ರೂಟಿಗೆ ಮತ್ತು ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗ್ತೈತಿ. 3 ಆಸ್ ಇಟ್ ಇಸ್ ಬರೋಣ. ಮೈನಸ್ 4 3 12 12 4 48 ಮೈನಸ್ ಇಂಟು ಪ್ಲಸ್ ಮೈನಸ್ 16 3 48 ಮೈನಸ್ 48 is equal to 0. ಪ್ಲಸ್ 48 ಮೈನಸ್ 48 ಕ್ಯಾನ್ಸಲ್ ಆಗ್ತೈತಿ. 0 ಉಳಿತೈತಿ. 0 is equal to 0. ಇದು ಯಾವ ಮೂಲಗಳನ್ನು ಹೊಂದೈತಿ ಅಂದ್ರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ಫಸ್ಟ್ ಆದರ್ಶ ರೂಪ ax² plus bx plus c is equal to 0. ನೆಕ್ಸ್ಟ್ ಬೆಲೆಗಳನ್ನು ನೋಡ್ತಾ ಹೋಗೋಣ. a is equal to 2, b is equal to -3, c is equal to 5. ವರ್ಗ ಸಮೀಕರಣದ ಶೋಧಕ b² minus 4ac is equal to 0. ಇದಕ್ಕೆ ಬೆಲೆ ತುಂಬ್ತಾ ಹೋಗೋಣ. b² ಅಂದ್ರೆ -3 -3
ಮೈನಸ್ 4 ಮೈನಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ 4 8 8 8 40 is equal to 0. ಪ್ಲಸ್ ಮತ್ತು ಮೈನಸ್ ಎಣ್ಣೆ ಕಳಿಸ್ತೀವಿ. 31 ದೊಡ್ಡ ಅಂಕಿ ಚಿಹ್ನೆ ಮೈನಸ್. ಇದು 0ಗಿಂತ ಚಿಕ್ಕದಾಗಿರುವುದರಿಂದ ಇದು 2 ಯಾವುದೇ ರೀತಿಯ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಶೋಧಕದ ಸಹಾಯದಿಂದ ಮೂಲಗಳು ಯಾವ ರೀತಿ ಇರ್ತವೋ ಅಂತ ನೋಡಬಹುದು. ಈ ಸಮೀಕರಣದ ಕ್ವಶನ್ ನೋಡ್ಕೊಳ್ಳೋಣ. ಫಸ್ಟ್ 2x² ಪ್ಲಸ್ kx ಪ್ಲಸ್ 3 = 0. ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ k ಬೆಲೆಯನ್ನು ಕಂಡುಹಿಡಿಯಿರಿ. ಕ್ವಶನ್ ಏನ್ ಕೊಟ್ಟಾರ? ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ಹೇಳ್ಯಾರ. ಫಸ್ಟ್ ಇದರ ಆದರ್ಶ ರೂಪ ಮಾಡ್ಕೊಳ್ಳೋಣ. 2x² ಪ್ಲಸ್ kx ಪ್ಲಸ್ 3 = 0. ಫಸ್ಟ್ ಆದರ್ಶ ರೂಪ x² ಪ್ಲಸ್ bx ಪ್ಲಸ್ c = 0. ಬೆಲೆಗಳನ್ನು ನೋಡ್ತಾ ಹೋಗೋಣ. a = 2, b = k, c = 3. ಅವರು ಕ್ವಶನ್ ಒಳಗೆ ಆಲ್ರೆಡಿ ಕೊಟ್ಟ ಬಿಟ್ಟಾರ ಸಮನಾದ ಮೂಲಗಳನ್ನು ಹೊಂದೈತಿ ಅಂತ. b² - 4ac = 0. ಫಸ್ಟ್ ಇದಕ್ಕೆ ಬೆಲೆಗಳನ್ನು ತುಂಬ್ತಾ ಹೋಗೋಣ. b² ಅಂದ್ರೆ k² ಮೈನಸ್ 4, a ಅಂದ್ರೆ 2, c ಅಂದ್ರೆ 3 = 0. k² as it is ಬರೆಯೋಣ. ಮೈನಸ್ 4 7 8 8 3 24 = 0. k² ಮೈನಸ್ 24ನ ಈ ಸೈಡ್ ಕಳಿಸಿದ್ರೆ ಪ್ಲಸ್ 24 ಆಗ್ತೈತಿ. 24ನ ಏನಂತ ಬರಿಬೋದಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 24. ಈ ರೂಟ್ 24ನ ಮತ್ತೆ ಹೆಂಗ್ ಬರಿಬೋದು ಅಂತ ನೋಡಿದಂದ್ರೆ 6 4 24, 4ರ ಬೆಲೆ ರೂಟ್ 4ರ ಬೆಲೆ 2 ಪ್ಲಸ್ ಆರ್ ಮೈನಸ್ 2, ರೂಟ್ 6 ಬೆಲೆ ಗೊತ್ತಿಲ್ಲ ಅದಕ್ಕೆ ರೂಟ್ ಆರ್ ಆಸ್ ಇಟ್ ಇಸ್ ಬರೆಯೋಣ. k = k ರ ಬೆಲೆ ಏನಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 2 ರೂಟ್ 6 ಆಗಿರ್ತದೆ.